ಅನಾಥ ಮಕ್ಕಳೊಂದಿಗೆ ಹುಟ್ಟುಹಬ್ಬ ಆಚರಿಸಿಕೊಂಡ ಬೆಳಮಾನಹಳ್ಳಿ ಆನಂದ್ ರವರ ಸುಪುತ್ರಿ ಖುಷಿ. ಮಕ್ಕಳು ದೇವರು ಅಂತಾರೆ. ಕೆಲವರಿಗೆ ತಂದೆ ತಾಯಿ ಇದ್ದು ಇನ್ನೂ ಕೆಲವರು ಅನಾಥರಾಗಿ ಸಮಾಜದಲ್ಲಿ ಬದುಕುತ್ತಿದ್ದಾರೆ. ಅನಾಥ ಮಕ್ಕಳಿಗೆ ತನ್ನ ಅನಾಥ ಪ್ರಜ್ಞೆ ಕಾಣಬಾರದೆಂಬ ಸದುದ್ದೇಶದಿಂದ ಅವರೊಂದಿಗೆ ತಮ್ಮ ಅಮೂಲ್ಯವಾದ ಒಂದು ದಿನವನ್ನು ಕಾಲ ಕಳೆದು ಅವರನ್ನು ಖುಷಿಪಡಿಸುವ ಕಾರ್ಯಕ್ಕೆ ಜಿಲ್ಲಾ ಜಾಗೃತಿ ಸಮಿತಿಯ ಸದಸ್ಯರಾದ ಬೆಳಮಾನಹಳ್ಳಿ ಆನಂದ್ ಹಾಗೂ ಶ್ರೀದೇವಿ ದಂಪತಿಗಳು ಮುಂದಾಗಿದ್ದಾರೆ. ಬೆಳಮಾನಹಳ್ಳಿ ಆನಂದ್ ಸುಪುತ್ರಿ ಖುಷಿ 10ನೇ ವರ್ಷದ ಹುಟ್ಟುಹಬ್ಬವನ್ನು ಮಂಗಳವಾರ ನಗರದ ಆಶಾಕಿರಣ ಶಿಕ್ಷಣ ಮತ್ತು ಪುನಶ್ಚೇತನ ಸಂಸ್ಥೆಯಲ್ಲಿ ಅನಾಥ ಮಕ್ಕಳೊಂದಿಗೆ ಆಚರಿಸಿಕೊಂಡಿದ್ದು ವಿಶೇಷವಾಗಿತ್ತು. ಮಕ್ಕಳಿಗೆ ಇಷ್ಟವಾದ ಪದಾರ್ಥವನ್ನು ಊಟ ಬಡಿಸಿ ಅವರೊಂದಿಗೆ ಒಂದು ದಿನ ಕಾಲ ಕಳೆದರು. ಈ ವೇಳೆ ಮಾತನಾಡಿದ ಶ್ರೀದೇವಿ ಆನಂದ್, ಮನೆಯಲ್ಲಿ ಕುಟುಂಬದವರೊಂದಿಗೆ ಸಂಭ್ರಮದಿಂದ ಹುಟ್ಟುಹಬ್ಬ ಆಚರಿಸಿಕೊಂಡರೆ ಅದು ಒಂದು ಕುಟುಂಬಕ್ಕೆ ಖುಷಿ ಕೊಡುವ ಸಂಗತಿ. ಆದರೆ ಹೀಗೆ ಅನಾಥ ಮಕ್ಕಳು ಇರುವಲ್ಲಿ ತಮ್ಮ ಮಗುವನ್ನು ಕರೆದುಕೊಂಡು ಅವರೊಂದಿಗೆ ಹೆತ್ತವರ ಪ್ರೀತಿ ತೋರಿಸಿ ಅಲ್ಲಿ ಹುಟ್ಟುಹಬ್ಬ ಆಚರಿಸಿಕೊಂಡರೆ ಆ ಖುಷಿಗೆ ಬೆಲೆ ಕಟ್ಟಲು ಆಗುವುದಿಲ್ಲ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಆಶಾಕಿರಣ ಶಿಕ್ಷಣ ಮತ್ತು ಪುನಶ್ಚೇತನ ಸಂಸ್ಥೆ ಸಿಬ್ಬಂದಿ ಗಾಯತ್ರಿ, ನಾರಾಯಣಪ್ಪ ಹಾಗೂ ಮಕ್ಕಳು ಹಾಜರಿದ್ದರು. ಮೇ 7ನೇ ತಾರೀಕು ನಮ್ಮ ಖುಷಿ, ನನ್ನ ತಂಗಿ ಮಗಳು ಖುಷಿಗಿದ್ದು ಬರ್ತ್ಡೇನ ಆಚರಿಸ್ತೀವಿ. ಪ್ರತಿ ವರ್ಷವೂ ಇಲ್ಲಿ ನಾವು ಹ್ಯಾಂಡಿಕ್ಯಾಪ್ಟು ವಸತಿ ನಿಲಯದಲ್ಲಿ ಆಚರಿಸ್ತಾ ಇದ್ವಿ. ಮನೆಗಳಲ್ಲಿ ಎಷ್ಟೋ ಜನರು ಆಡಂಬರವಾಗಿ ಪೆಂಡಲೆಲ್ಲ ಹಾಕಿ ಅವರು ಇವರಿಗೆ ಊಟ ಹಾಕಿ ಸಂಬಂಧಿಕರನ್ನ ಕರೆದು ಮಾಡ್ತಾ ಇರ್ತಾರೆ. ಆದರೆ ನಮ್ಮ ತಂಗಿ ಮಕ್ಕಳು ಮತ್ತು ನಮ್ಮ ತಂಗಿ ಹಸ್ಬೆಂಡು ಆನಂದ್ ಅಣ್ಣ ಮತ್ತು ನಮ್ಮ ಶ್ರೀದೇವಿ ಅವರು ತಮ್ಮ ಮಗಳ ಬರ್ತ್ಡೇನ ನಮ್ಮ ಒಂದು ವಸತಿ ನಿಲಯದಲ್ಲಿ ಹ್ಯಾಂಡಿಕ್ಯಾಪ್ಟ್ ಮಕ್ಕಳೊಟ್ಟಿಗೆ ಆಚರಿಸ್ಕೊತಾ ಇದ್ದಾರೆ. ಅದರ ಉದ್ದೇಶ ಏನು ಅಂತಂದರೆ, ಎಲ್ಲರೂ ಆಡಂಬರವಾಗಿ ಆಚರಿಸುವಾಗ ಇಲ್ಲಿ ಬಂದು ವಸತಿ ನಿಲಯದ ಮಕ್ಕಳು ಹ್ಯಾಂಡಿಕ್ಯಾಪ್ಟ್ ಮಕ್ಕಳ ಜೊತೆ ಆಚರಿಸ್ಬೇಕಾದ್ರೆ ಮಗುಗೆ ಗೊತ್ತಾಗ್ತಾ ಇದೆ, ಅಯ್ಯೋ ನಾವೆಲ್ಲ ಇದ್ದು ನಾವು ಏನೂ ಮಾಡೋಕ್ಕಾಗ್ತಾಯಿಲ್ಲ, ಇವರೊಟ್ಟಿಗೆ ನಾವು ಆಚರಿಸಿದಾಗ ಒಂದು ಸಮಾಧಾನ ಸಿಗುತ್ತೆ, ಸಂತೋಷ ಸಿಗುತ್ತೆ. ಎಲ್ಲೋ ಜನರಿಗೆ ಕಾಣಿಸ್ಕೊಳ್ಳೋದಕ್ಕಿಂತ ಕಾಣದೇ ಇರುವಂಥ ಇಂಥ ಕಡೆ ಆಚರಿಸೋದ್ರಿಂದ ನಮಗೊಂದು ಕುಟುಂಬದಲ್ಲಿ ಸಮಾಧಾನ ಸಿಗುತ್ತೆ ಅನ್ನೋದನ್ನು ಅವರು ಆನಂದಣ್ಣವ್ರು ಎಷ್ಟೇ ಬೆಳೆದಿದ್ರು ಈ ರೀತಿ ಬಂದು ಇಲ್ಲಿ ಮಗು ಬರ್ತ್ಡೇನ ಆಚರಿಸ್ತಾ ಇದ್ದಾರೆ. ಆದರೆ ಹೊರಗಡೆ ಎಲ್ಲೂ ತೋರಿಸ್ಕೊಳ್ತಾ ಇಲ್ಲ. ಯಾಕಂದರೆ ಅದು ಅವರು ದೊಡ್ಡಸ್ಕೆ ಇದೆ. ಎಲ್ಲೂ ಅಷ್ಟೇ ಅವರು ಬೇರೆ ಕಡೆ ಎಲ್ಲ ಈ ಥರ ಮಾಡ್ತಾ ಇದ್ದೀವಿ ಅಂತ ಎಲ್ಲೂ ತೋರಿಸ್ಕೊತಾ ಇಲ್ಲ. ಮಗು ಬರ್ತ್ಡೇ ಇವತ್ತು ಆಚರಿಸ್ಕೊಂಡಿರೋದಕ್ಕೆ ಇವರೊಳಗಡೆ ಒಂದು ಸಮಾಧಾನ, ಸಂತೋಷ, ನೆಮ್ಮದಿ ಇದೆ. ದೇವರ ಆಶೀರ್ವಾದನೂ ಇದೆ. ಯಾವಾಗಲೂ ಅಷ್ಟೇ ಅವರೇ ಹೇಳ್ತಾರೆ, ನಾವು ಹೋಗಿ ಅಲ್ಲಿ ಆಚರಿಸ್ಕೊಳ್ಳೋಣ ಹ್ಯಾಂಡಿಕ್ಯಾಪ್ಟು ಮಕ್ಕಳ ಜೊತೆ, ಅವ್ರು ಸಂತೋಷವಾಗಿದ್ದರೆ ನಮಗೂ ಸಂತೋಷ ಅನ್ನೋ ರೀತಿಯಲ್ಲಿ ಪ್ರತಿ ವರ್ಷವೂ ಕೂಡ ಇಲ್ಲಿ ಆಚರಿಸ್ತಾ ಇದ್ದಾರೆ.